ನಮಸ್ತೆ. ನಮಸ್ತೆ. ನಿಮ್ಮ ಹಾಂ ಸರ್, ಆರಾಮ. ನಿಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ನಮ್ಮದು ಕೂಡ್ಲಿಗಿ ತಾಲೂಕು ಹುಲಿಕೆರೆ ನಮ್ಮದು ಹಳ್ಳಿ. ಹಾಂ ಸರ್. ನಾವು ಆನಂದ್ ನರ್ಸರಿ ಇದು. ಅದೇ ನಮ್ಮದು ಹಲವಾರು ಗಿಡಗಳಂದರೆ ಐಗಡ್ಡು ತೆಂಗಿದೆ. ಹಾಂ ಸರ್. ಅಂದರೆ ಬುಡದಲ್ಲೇ ಕಾಯಿ ಬಿಡುತ್ತೆ. ಹಾಂ ಸರ್. ಮತ್ತು ಇದು ಲಕ್ಷ್ಮಣ ಫಲ, ರಾಮಫಲ ಇದೆ. ಹಾಂ ಸರ್. ಮತ್ತು ಇಲ್ಲಿ ಬೇಲ್ದಣ್ಣು ಇದೆ ಸರ್. ಇದು ಬೇಲ್ದಣ್ಣು ಅಂತ ಸರ್ ಇದು. ಹಾಂ ಸರ್. ಇದು ಬೇಲ್ ಗಿಡ. ಇದು 3 ವರ್ಷಕ್ಕೆಲ್ಲ ಬಂದ್ಬಿಡುತ್ತೆ. ಗ್ರಾಫ್ಟೆಡಾ ಸರ್ ಎಲ್ಲ? ಮತ್ತು ಸಪೋಟ ಇದೆ. ಇದು ಸಪೋಟ ಸರ್. ಇದು ಸಪೋಟ ಕ್ರಿಕೆಟ್ ಬಾಲು ಇದೆ. ಕ್ರಿಕೆಟ್ ಬಾಲು ಮತ್ತು ಗಾಳಿಪಟ ಎರಡೂ ಇದೆ. ಹಾಂ ಸರ್. ನಿಮಗೆ 2 ವರ್ಷಕ್ಕೆ ಬರುತ್ತೆ. ಅದು ಇಷ್ಟ ಹೈಟ್ ಆಗುತ್ತೆ, ಹೈಟ್ ಆಗಲ್ಲ. ಹಾಂ ಸರ್. ಎಲ್ಲ ಗ್ರಾಫ್ಟೆಡ್ ಸರ್? ಎಲ್ಲ ಗ್ರಾಫ್ಟೆಡ್. ಇದು ನೇರ್ಲೆ, ಕಲ್ಕತ್ತಾ ನೇರ್ಲೆ ಅಂತ ಬರುತ್ತೆ. ಯಾವ್ದು ಸರ್ ತಳಿ? ಕಲ್ಕತ್ತಾ ನೇರ್ಲೆ ಅಂತ. ಇದು ಗ್ರಾಫ್ಟೆಡಾ ಸರ್? ಎಷ್ಟು ವರ್ಷಕ್ಕೆ ಬರುತ್ತೆ? ಹಾಂ. ಇದು 2 ವರ್ಷಕ್ಕೆ ಬರುತ್ತೆ. ಇಷ್ಟು ಹೈಟ್ 10 ಅಡಿ ಬೆಳೀತದೆ ಅಷ್ಟೇ. ಇದು ಅಷ್ಟೇನಾ ಸರ್? 10 ಅಡಿ ಬೆಳೆಯುತ್ತೆ. ಮತ್ತು ಇದು ನಿಂಬೆ, ಇದು ಸರ್ವರ್ ನಿಂಬೆ ಅಂತ. ವರ್ಷ ಪೂರ್ತಿ ನಿಂಬೆಹಣ್ಣು ಬರುತ್ತೆ. ಒಂದು ಗಿಡ 4-5 ಸಾವಿರ ಬಿಡುತ್ತೆ ಹಣ್ಣದು. ಹೌದಾ ಸರ್? 4-5 ಸಾವಿರ ಬಿಡುತ್ತೆ. ಇದು 1 ವರ್ಷ ಸ್ಟಾರ್ಟ್ ಆಗುತ್ತೆ. 2ನೇ ವರ್ಷದಿಂದ ಫುಲ್ ಕ್ರಾಪಿ ಬರುತ್ತೆ. ಇದು ಇದೊಂದು ಪ್ಯಾರ್ಲೆ. ಇದು ಯಾವ ತಳಿ ಸರ್? ಲಕ್ನೋ ಪೇರ್ಲೆ ಗಿಡ. ಪ್ಯಾರ್ಲೆ ಗಿಡ. ಇದು ಗ್ರಾಫ್ಟೆಡ್. ಹಾಂ ಸರ್. ಏನಂದರೆ ನಿಮಗೆ 9 ತಿಂಗಳಿಂದ 10 ತಿಂಗಳಿಗೆ ಬಂದುಬಿಡುತ್ತೆ. ಹಾಂ ಸರ್. ಆಲ್ರೆಡಿ ಕಾಯಿ ಇದೆ, ಬರ್ತಾ ಇದೆ, ಕಾಯಿ ಇದೆ ಅಲ್ಲ. ಇದೇನು ಲೆಕ್ಕಲ್ಲ. 10 ತಿಂಗಳಿಂದ ನಿಮಗೆ ಫುಲ್ ಕಾಯಿ ಶುರುವಾಗುತ್ತೆ. ಹಾಂ ಹಾಂ. ಮತ್ತು ಇದು ವಾಟರ್ ಆ್ಯಪಲ್ ಇದೆ. ಇದು ವಾಟರ್ ಆ್ಯಪಲ್ ಅಂತ. ಹಾಂ. ರೆಡ್ ಬರುತ್ತೆ. ಇದು ಯಾವ ವೆರೈಟಿ ಸರ್? ಕಲರ್ ರೆಡ್ ಬರುತ್ತೆ ಮತ್ತು ವೈಟ್ ಇದೆ. ಹಾಂ ಹಾಂ. ನಮ್ಮಲ್ಲಿ 2 ಇದೆ. ಇದು ಬಂದ್ಬಿಟ್ಟು 1 ವರ್ಷ ಸ್ಟಾರ್ಟ್ ಆಗುತ್ತೆ. 2ನೇ ವರ್ಷಕ್ಕೆ ಫುಲ್ ಕ್ರಾಫಿ ಬರುತ್ತೆ. ಇದು ಗ್ರಾಫ್ಟೆಡ್. ಓಕೆ. ಗ್ರಾಫ್ಟಿಂಗ್ ಮಾಡೋದು ಇದು. ಮತ್ತು ಬೆಟ್ಟದಲ್ಲಿ ಕಾಣ್ತೀವಿ. ಇದು ಗ್ರಾಫ್ಟೆಡ್. ಇದು 2 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಟ್ಟದಲ್ಲಿನ ಸರ್? ಹಾಂ, ಬೆಟ್ಟದಲ್ಲಿ 2 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಗ್ರಾಫ್ಟೆಡ್ ಮಾಡಿರೋದು. ಆಮೇಲೆ ಇದು ಮೋಸಂಬಿ. ಇದು ಮೋಸಂಬಿ, ಇದು ಗ್ರಾಫ್ಟೆಡ್. ಇದು 2 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಬಂದಿದೆ ಕಾಯಿ. ಅಲ್ಲ, ಫ್ರೂಟಿಂಗ್ ಆಗಿದೆಯಲ್ಲ ಸರ್? ಆಗಿದೆ. ಇದು ಸ್ಟಾರ್ ಫ್ರೂಟ್ಸ್ ಅಂತ. ಇದು ಫ್ರೂಟಿಂಗ್ ಆಗಿದೆ. ಓ, ಸ್ಟಾರ್ ಫ್ರೂಟು. ಸ್ಟಾರ್ ಫ್ರೂಟ್ಸ್ ಇದು ಎಲ್ಲ ಫ್ರೂಟಿಂಗ್ ಆಗಿದೆ ನೋಡಿ. ಇದು 1 ವರ್ಷಕ್ಕೆ ಬರುತ್ತೆ. ಭೂಮಿ ಚೆನ್ನಾಗಿತ್ತು ಅಂದರೆ. ಹಾಂ ಹಾಂ ಸರ್. ಇದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ ಅದು ಕ್ಯಾನ್ಸರ್ ಪೇಷಂಟಿಗೆ ಒಳ್ಳೇದಲ್ಲ ಸರ್? ಅದು ಭಾಳ ಜನ ಇದೆ. ಲಕ್ಷ್ಮಣ ಫಲ, ರಾಮಫಲ, ಸೀತಾಫಲ ಎಲ್ಲ ಕೇಳ್ತವೆ ಸರ್. ಇದು ಕೂಡ ಇದೊಂದು ಎಲ್ಲ ಗ್ರಾಫ್ಟೆಡ್. ಇದು ಕೂಡ ಅದು ಗ್ರಾಫ್ಟೆಡ್ ಅಂತ. ಗ್ರಾಫ್ಟೆಡ್. ಇದು ಕಂಚಿಕಾಯಿ ಗಿಡ. ಅದು ಕಡ್ಲಿಕಾಯಿ. ಯಾವ್ದು ಸರ್ ಇದು? ಕಂಚಿಕಾಯಿ ಅಂತಾರೆ. ಕಂಚಿಕಾಯಿ ಮತ್ತು ದದ್ಲಿಕಾಯಿ ಅಂತ ಹೇಳ್ತಾರೆ. ಹಾಂ ಹಾಂ. ಉಪ್ಪಿನಕಾಯಿ ಎಲ್ಲ ಮಾಡ್ತಾರಲ್ಲ? ಮಾಡ್ತಾರೆ. ಇದು ನಿಮಗೆ 2 ವರ್ಷಕ್ಕೆ ಬರುತ್ತೆ ಸರ್. ಇದು ಹಾಂ ಹಾಂ. ಇದು ಕೂಡ ನೀವು ಹಾಕ್ಬೋದು, ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಮಾಡ್ಕೊಬೋದು. ಅಲ್ಲೊಂದು ಮಾರ್ಬೋದು. 40 ರೂಪಾಯಿಗೆ ಒಂದು ಹಣ್ಣು ಮಾರ್ತಾರೆ ಸಿಟಿಯಲ್ಲಿ. ಹೌದಾ ಸರ್? ಹುಣಸೆ ಅಂತ ಇದೆ. ನಮ್ಮ ತಾಲೂಕು ಇರ್ತಕ್ಕಂಥ ಹುಣಸೆ ಅಂದರೆ ಭಾಳ ಅತಿ ಹೆಚ್ಚಿರೋದು ನಮ್ಮ ಕೂಡ್ಲಿಗಿ ತಾಲೂಕು ಹುಣಸೆ ಹಣ್ಣಿಂದು. ಹೌದಾ ಸರ್? ಇದು ನಿಮಗೆ 3 ವರ್ಷಕ್ಕೆ ಬರುತ್ತೆ ಸರ್. ಇದು ಗ್ರಾಫ್ಟಿಂಗ್ ಮಾಡಿರೋದು. ಇದು ಗ್ರಾಫ್ಟೆಡ್ ಏನು ಸರ್? ಗ್ರಾಫ್ಟೆಡ್ 3 ವರ್ಷಕ್ಕೆ ಬರುತ್ತೆ. ಹಾಂ, ಇಲ್ಲಿ ಮಾಡಿದಾರಲ್ಲ ಸರ್ ಗ್ರಾಫ್ಟೆಡ್. ಇದು ಚೆನ್ನಾಗಿ ಅಂತ ತೆಂಗಿದು ದೊಡ್ಡ ಗಿಡಗಳಿದಾವೆ. ಇದು ಬಂದ್ಬಿಟ್ಟು ನಿಮಗೆ 3 ವರ್ಷಕ್ಕೆ ಬರುತ್ತೆ. ಯಾವ್ದು ಸರ್ ಇದು ತಳಿ? ಚೆನ್ನಂಗಿ ಅಂತ. ಚೆನ್ನಂಗಿ ಅಂತ. ಬುಡದಲ್ಲೇ ಕಾಯಿ ಬಿಡುತ್ತೆ, ಹೈಟ್ ಹೋಗಲ್ಲ ಇದು. ಹಾಂ. ಎಳ್ನೀರು ಪರ್ಪಸ್, ಕಾಯಿ ಪರ್ಪಸ್? ಎರಡಕ್ಕೂ ಬರುತ್ತೆ. ಎರಡು ಪರ್ವ. ಎಳ್ನೀರು ಮತ್ತು ಕಾಯಿ ಎರಡಕ್ಕೂ ಬರುತ್ತೆ. ಹಾಂ ಹಾಂ. ಇಷ್ಟೇ ಬುಡದಲ್ಲೇ ಕಾಯಿ ಬಿಡುತ್ತೆ, ಹೈಟ್ ಹೋಗಲ್ಲ. ಎಷ್ಟು ವರ್ಷಕ್ಕೆ ಬಿಡುತ್ತೆ ಸರ್ ಇದು ಈಲ್ಡ್? 3 ವರ್ಷಕ್ಕೆ ಬರುತ್ತೆ. 3 ವರ್ಷಕ್ಕೆ. ಇದು ಎಷ್ಟು ವರ್ಷದ ಗಿಡ ಸರ್? ಇದು ಇರೋದು ನಮ್ದು 2.5 ವರ್ಷದ ಇದೆ. ಹಾಂ ಹಾಂ. ಎಷ್ಟು ಕೆ ಜಿ ಬ್ಯಾಗ್ ಸರ್ ಇದು? ಇದು ಒಂದು 30 kg ಬ್ಯಾಗ್ ಬರುತ್ತೆ. ಎಲ್ಲ ಗಿಡ ಎಲ್ಲ ಸೇರಿದ್ರೆ ಒಂದು 60 kg ವೆಯ್ಟ್ ಬರುತ್ತೆ ಇದು. ಹಾಂ ಹಾಂ ಹಾಂ. ಭಾಳ ಹೆಲ್ತಿ ಆಗಿದಾವೆ ಬಿಡ್ರಿ ಸರ್. ಇದು ಕವಳೆ ಗಿಡ ಅಂತ. ಅಂದರೆ ನೀವು ಬಾರ್ಡ್ರ್ ಫಿನಿಶಿಂಗು ಬೇಲಿಗೂ ಬರುತ್ತೆ ಮತ್ತು ಕವಳೆ ಹಣ್ಣು ಕೊಡುತ್ತೆ. ಉಪ್ಪಿನಕಾಯಿ ಮಾಡ್ಕೋಬೋದು, ಚಟ್ನಿ ಪುಡಿ ಮಾಡ್ಕೋಬೋದು. ಈಗ ಹಲವಾರು ಹಣ್ಣು ಬಿಡ್ತಕ್ಕಂಥ. ಇದಕ್ಕೇನು ಔಷಧ ಹೊಡೆಯಂಗಿಲ್ಲ, ನ್ಯಾಚುರಲ್ ಆಗಿ ಬಿಡ್ತಾ ಎಲ್ಲ ಝೀರೋ ಮೇಂಟೆನೆನ್ಸ್ ಸರ್? ಝೀರೋ ಮೇಂಟೆನೆನ್ಸ್ ಅಂದರೆ ಬೆಳಿಬೋದು ಸರ್ ಇದರಲ್ಲಿ. ಕವಳೆ ಗಿಡ ಅಂತ. ಬೇಲಿಯಾಗೂ ನಾವು ಇದು ಮಾಡ್ಕೋಬೋದು ಸರ್ ಇದನ್ನು? ಮಾಡ್ಕೋಬೋದು. ಮುಳ್ಳಿದಾವಲ್ಲ ಸರ್ ಇದರಲ್ಲಿ? ಹಾಂ ಸರ್, ಮುಳ್ಳು ಇರುತ್ತೆ. ಇದು ಸ್ವೀಟ್
ಕಾವಳಿ ಇದು ಸ್ವೀಟ್ ಕಾವಳಿ ಅಂತ. ಅದರಲ್ಲೇ ಇದರಲ್ಲಿ ಸ್ವೀಟ್ ಏನು ಸರ್? ಸ್ವೀಟ್ ಇದು. ಇದು ತಿನ್ನಕ್ಕೂ ಬರುತ್ತೆ. ಇದು 1 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಕೂಡ. ಹೌದೇನು ಸರ್? ಇದು ಬೇಲಿಯಾಗಿನೂ ಬರುತ್ತೆ. ಇದು ಮುಳ್ಳು ಇರುತ್ತೆ ಇದು ಕೂಡ. ಇದು ಟಿಪ್ಟು ಟಾಲ್ ಅಂತ ಇದು ಒಂದು. ಅಂದರೆ ಎಲ್ಲ ಫುಲ್ಲು ಟಿಪ್ಟು ಟಾಲ್ ಡಿಮ್ಯಾಂಡೇ ಇರೋದು ಇದೆಲ್ಲ. ಫುಲ್ಲು ತಿಳ್ತಕ್ಕಂಥ ಜನಗಳು ಅಂದರೆ ಟಿಪ್ಟು ಟಾಲ್ ಟೆಂಗ್, ಜವಾರಿ ಟೆಂಗ್. ಇದು 5 ವರ್ಷಕ್ಕೆ ಬರುತ್ತೆ. ಹಾಂ ಸರ್. ಕೊಬ್ಬರಿ ಮತ್ತು ಎಳ್ನೀರಿಗೆ ಎರಡಕ್ಕೂ ಬರುತ್ತೆ. ಭಾಳ ಚೆನ್ನಾಗಿರ್ತಕ್ಕಂಥದ್ದು ಟಿಪ್ಟು ಟಾಲು. ಅದು ನಮ್ಮದು ನಾಟಿ ಅದು. ಇದು ನಾಟಿ ಮಾಮೂಲು ಕಾಯಿ ಹಾಕ್ಬಿಟ್ಟು ಮಾಡಿರೋದು ಅದು. ಅದು ಕೂಡ 5 ವರ್ಷಕ್ಕೆ ಬರುತ್ತೆ ಸರ್. ಇದು ಎರಡೂ ಇದು ಬರುತ್ತೆ. ಇದು ಎಷ್ಟು ವರ್ಷದ ಗಿಡ ಸರ್ ಇದು? ಇದು ಬಂದ್ಬಿಟ್ಟು ಒಂದು ವರ್ಷದ ಸರ್ ಇದು. ಇದು ಸರ್ ಟಿಪ್ಟು ಟಾಲು ಇದು 1 ವರ್ಷದ ಸರ್ ಇನ್ನು. ಈಗ ಹಾಕಿದ್ರೆ 5 ವರ್ಷಕ್ಕೆ ಫಲಕ್ಕೆ ಬರುತ್ತೆ. ಇದು ಅದು ಒಂದೊಂದು ವರ್ಷ ಡಿಫ್ರೆನ್ಸ್. ಇದು ಮಾಮೂಲು ಜವಾರಿ, ಇದು ಟಿಪ್ಟೂರು ಇದು. ಇದು ಎಷ್ಟು ಕೆ ಜಿ ಬ್ಯಾಗ್ ಸರ್ ಇದು? ಇದು ಒಂದು 10 ಕೆ ಜಿ ಬ್ಯಾಗ್ ಇದು. 10 ಕೆ ಜಿ ಬ್ಯಾಗ್. 10 ಕೆ ಜಿ ಬ್ಯಾಗ್. ಅದು 10 ಕೆ ಜಿ ಬ್ಯಾಗು, ಇದು 10 ಕೆ ಜಿ ಬ್ಯಾಗ್. ಓಕೆ. ಇದು ಜಾಜ್ಕಾಯಿ ಅಂತ ಇದು. ಜಾಯ್ಕಾಯಿ ಸರ್. ಜಾಜ್ಕಾಯಿ ಇದು. ಚಿಕ್ಕ ಮಕ್ಕಳಿಗೆ ಕಾಯಿ ಇದು ಮಾಡಿ ಅರ್ಬಿಟ್ಟು ಹಾಕ್ತಾರೆ. ಹಾಂ ಸರ್. ಇದು ಚಕ್ಕೆ ಇದು. ಇದು ಚಕ್ಕೆ ಬಂದ್ಬಿಟ್ಟು ನಿಮಗೆ ಒಂದು 6 ವರ್ಷಕ್ಕೆ ಬರುತ್ತೆ. ಹಾಂ ಸರ್. ಇದು ವಿಳ್ಯದೆಲೆ ಇದು. ವಿಳ್ಯದೆಲೆ. ಲವಂಗ 2 ವರ್ಷಕ್ಕೆ ಬರುತ್ತೆ ಸರ್ ಇದು. ಲವಂಗ ಗಿಡನ ಸರ್ ಇದು? ಇಷ್ಟೇ ಇಟ್ಟು ಬರುತ್ತೆ. ಇಷ್ಟೇ ಇಟ್ಟಕ್ಕೆ ನಿಮಗೆ ಲವಂಗ ಬರುತ್ತೆ. ಮತ್ತು ಇದು ಈ ಕಾಳು ಮೆಣಸು ನೀವು ಏನು ಮಾಡೋಕ್ಕಂದ್ರೆ ತೆಂಗಿನ ಮರಗಳು ಮತ್ತು ಅಡಿಕೆ ಗಿಡಕ್ಕೆ ಹಾಕಿದರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲೇನು ಔಷಧ ಅಷ್ಟು ಜಾಸ್ತಿ ಹೊಡೆಯಂಗಿಲ್ಲ. ಏನು ಕಾಳು ಮೆಣಸು ಅಷ್ಟು. ಯಾವ ವೆರೈಟಿ ಸರ್ ಇದು ಕಾಳು ಮೆಣಸಲ್ಲಿ? ಇದು ಒಂದೇ ವೆರೈಟಿ ತಂದಿದೆ ಸರ್ ನಾವು ಚಿಕ್ಕಮಗಳೂರಿಂದ. ಇದು ಲವಂಗ. ಇದು ಏಲಕ್ಕಿ ಗಿಡನ ಸರ್ ಇದು? ಇದು 2 ವರ್ಷಕ್ಕೆ ಬರುತ್ತೆ ಸರ್ ಏಲಕ್ಕಿ. ನಲ್ಯಾಣಿ ಗೋಲ್ಡ್ ಏನು ಸರ್ ಇದು ವೆರೈಟಿ? ಗೋಲ್ಡ್ ಅಂತ ಏಲಕ್ಕಿ. ಇದು ಬಟರ್ ಫ್ರೂಟ್ ಇದು. ಅವಕಾಡೋ ಅಂತಾರೆ. ಅವಕಾಡೋ ಇದು ಬಂದ್ಬಿಟ್ಟು ನಿಮಗೆ 3 ವರ್ಷಕ್ಕೆ ಬರುತ್ತೆ ಇದು. ಸರ್. ಇದು 3 ವರ್ಷಕ್ಕೆ ಬರುತ್ತೆ. ಒಳ್ಳೆ ಚೆನ್ನಾಗಿರುತ್ತೆ. ಬೀಜದ ಗಿಡನ ಸರ್? ಗ್ರಾಫ್ಟೆಡಾ? ಬೀಜದ್ದು ಇದು. ಬೀಜದ್ದು ಅಲ್ಲಿದೆ. ಇದು ಬೀಜದ್ದು. ಇದು ಕಾಫಿ ಗಿಡ. ಓ, ಕಾಫಿ ಗಿಡ ಸರ್. ಕಾಫಿ ಗಿಡನೂ ಸಿಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ಕಾಫಿ ಗಿಡನೇ ತರಿಸಿದ್ದೀನಿ. ಕಾಫಿ ಗಿಡನೂ ಚೆನ್ನಾಗೂ ಬರುತ್ತೆ. ಈ ಕಡೆ ಎಲ್ಲ ಹಾಕಿದ್ದಾರೆ. ದುರ್ಗ ಈ ಕಡೆ ಬೆಂಗಳೂರು ಸೈಡ್ ಚೆನ್ನಾಗಿ ಬರ್ತಾ ಇದೆ. ಭಾಳ ಹೆಲ್ತಿಯಾಗಿದ್ದಾವೆ ಸರ್ ನಿಮ್ಮ ಕಾಫಿ ಗಿಡ. ಇದು ಲೆಮನ್ ಗ್ರಾಸ್ ಇದು ಗಿಡ. ಕಾಫಿ ಮತ್ತು ಟೀಯಾಗಿ ಹಾಕೋಬೋದು. ಗ್ರೀನ್ ಟೀ ಮಾಡ್ತಾರಲ್ಲ ಸರ್? ಲೆಮನ್ ಟೀ ಥರ. ಲೆಮನ್ ಟೀ ಥರ ಬರುತ್ತೆ ಇದು. ಚೆನ್ನಾಗಿರುತ್ತೆ. ಇದ್ರಲ್ಲಿ ಭಾಳ ಚೆನ್ನಾಗಿರುತ್ತೆ ಸರ್ ಇದು ಲೆಮನ್ ಟೀ ಮಾಡ್ಕೊಂಡ್ರೆ. ನೀವು ಒಂದು ಗಿಡ ಮನೆ ಹತ್ರ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಬೆಳೀತದೆ. ಹೌದು. ಇದು ಬಂದ್ಬಿಟ್ಟು ತುಳಸಿ ಇದು. ಇದೆಲ್ಲ ತುಳಸಿ ಪೂಜೆ ಮಾಡುತ್ತೆ. ಆ ಕಡೆ ಬೋನ್ಸಾಯಿ, ಇಂಡೋರ್ ಪ್ಲಾಂಟ್ಸ್. ಮನೆ ಒಳಗೆ ಇಟ್ಕೊಳ್ಳೋದು ಇಂಡೋರ್ ಪ್ಲಾಂಟ್ಸ್, ಬೋನ್ಸಾಯಿ ಪ್ಲಾಂಟ್ಸ್ ಭಾಳ ಚೆನ್ನಾಗಿರುತ್ತೆ. ಹೆಲ್ತಿಯಾಗಿ ಇರ್ಬೇಕಂದ್ರೆ ಮನೆ ಒಳಗೆ ಗ್ರೀನರಿ ಇರುತ್ತೆ ಅಲ್ಲಿ. ಇದು ಬಂದ್ಬಿಟ್ಟು ಚೆನ್ನಾಗಿರುತ್ತೆ ಸರ್ ಬೋನ್ಸಾಯಿ ಮನೆಯಲ್ಲಿ. ಆ ಕಡೆ ಮತ್ತು ಜೇಡ್. ಇದು ಜೇಡ್ ಅಂತ ಸರ್? ಇದು ಜೇಡ್ ಪ್ಲಾಂಟ್ಸ್ ಅಂತ. ಇದು ಇಂಡೋರ್ ಪ್ಲಾಂಟೇ? ಇದು ಇಂಡೋರ್ ಪ್ಲಾಂಟ್. ಆ ಕಡೆ ಸಂಪಿಗೆ ಗಿಡ ಅಂತ. ಇದು ಸ್ವಲ್ಪ ಮರ ಆಗುತ್ತೆ. ಹೂವು ಹಳ್ಳಿದ್ರೆ ಸುಮಾರು ಒಂದು ಅರ್ಧ ಕಿಲೋಮೀಟ್ರು ಘಮ 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 ಅಂತ ಹೋಗ್ತದೆ. ಅಂತ ಒಂದು ಇದು ಫ್ಲವರ್ ಇದು. ಬಟರ್ಫ್ರೂಟ್ ಒಳಗೆ ಮೆಕ್ಸಿಕನ್ ಹಾಕ್ಸ್ ಅಂತ ಬರುತ್ತೆ. ಮೆಕ್ಸಿಕನ್ ಹಾಕ್ಸ್. ಹಾಂ ಸರ್. ಇದು ಭಾಳ ಚೆನ್ನಾಗಿರುತ್ತೆ ಹಣ್ಣು. ಹೌದು ಸರ್. ಇದು ಭಾಳ ಬೇಡಿಕೆ ಐತೆ ಸರ್ ಇದು ಮಾರ್ಕೆಟಿಂಗಿಗೆ. ತುಂಬ ಬೇಡಿಕೆ ಇದೆ ಸರ್. ಬೆಂಗಳೂರಲ್ಲೆಲ್ಲ 100 ರೂಪಾಯಿ ಒಂದು ಜ್ಯೂಸ್ ಬರುತ್ತೆ. ಹೌದು ಸರ್. ಹೌದು, ಡಿಮ್ಯಾಂಡ್ ಇದೆ. ಮೆಕ್ಸಿಕನ್ ಹಾಕ್ಸ್ ಏನು ಸರ್? ಓಕೆ. ಇದು ಬ್ಲೂಬೇರಿ ಅಂತ. ಇದು ಬಂದ್ಬಿಟ್ಟು ನಿಮ್ಗೆ 2 ವರ್ಷಕ್ಕೆ ಬರುತ್ತೆ. ಚಿಕ್ಕ ಚಿಕ್ಕ ದ್ರಾಕ್ಷಿ ಟೈಪ್ ಬರುತ್ತೆ. ಅಂದರೆ ಮರದಲ್ಲೇ ಫುಲ್ ಹಣ್ಣು ಬಿಡುತ್ತೆ ಇದು. ಅಕ್ಕಿ ಅಂಜೂರ ಜವಾರಿ ಹಂಗೆ ಬಿಡುತ್ತೆ ಆ ಥರನೂ ಬಿಡುತ್ತೆ. ಗುಚ್ಚು ಬಿಡುತ್ತೆ. ಕುಚ್ಚು ಬರುತ್ತೆ. ಇದು ಬಂದ್ಬಿಟ್ಟು ಭಾಳ ಒಳ್ಳೇದು. ಹೆಲ್ತಿ ಭಾಳ ಒಳ್ಳೆ ಹಣ್ಣು ಇದು. ಬ್ಲೂಬೇರಿ ಸರ್?